ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ತೋಗ್ತಾನೆ. ಆ ರವಿ ಪೂಜಾರಿ ಮಾಡ್ಕೊಂಡು ಸತ್ತೋದ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಆದ್ರೆ ರವಿ ಪೂಜಾರಿ ನಿಜವಾಗ್ಲೂ ಹೇಗ್ ಸತ್ತೋದ, ಅವನ್ನ ಯಾರು ಸಾಯಿಸಿದ್ರು, ಅವನ್ನ ಯಾಕೆ ಸಾಯಿಸಿದ್ರು, ಇದೆಲ್ಲ ವಿಷಯ ಭೀಮಾಗೆ ಚೆನ್ನಾಗಿ ಗೊತ್ತಿದೆ. ಸೊ ರವಿ ಪೂಜಾರಿನ ನಿಗೂಢ ಸಾವು ಆದ್ಮೇಲೆ ಭೀಮಾಗೆ ಒಂಥರ ಮನ್ಸಲ್ಲೇ ಭಯ ಸ್ಟಾರ್ಟ್. ಒಬ್ಬ ರೂಮ್ ಬಾಯ್ ಆಗಿ ಇಷ್ಟು ನಿಯತ್ತಾಗಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಂತಹ ಆ ರವಿ ಪೂಜಾರಿನೇ ಇವರು ಉಳಿಸಿಲ್ಲ. ಇನ್ನು ನನ್ನ ಬಿಡ್ತಾರ, ನಾನ್ ಬೇರೆ ಇವ್ರು ಮಾಡಿರುವಂತಹ ಕೊಲೆಗಳನ್ನೆಲ್ಲ ಎತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದವನು, ನಾನ್ ಎಲ್ಲಾದ್ರೂ ಇನ್ ಫ್ಯೂಚರ್ ಯಾರ ಮುಂದೆ ಆದ್ರೂ ಬಾಯಿ ಬಿಟ್ಬಿಡ್ತೀನೇನೋ ಅಂತ ನನ್ನ ಇವತ್ತಿಲ್ಲ ನಾಳೆ ಮುಗಿಸ್ತಾರೆ. ಈ ತರ ಒಂದು ಭಯ ಭೀಮನ ಮನ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮಾ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದೂ ಸುಳಿವು ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು, ಗಿರೀಶ್ ಸರ್, ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲ ದಣಿಗಳ ವಿರುದ್ಧ ನಿಂತಿರೋದ್ ನೋಡಿ ಈಗ ಈ ಭೀಮಾಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಹಿ ಅಂಡ್ ಹಿಸ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೇನಾದ್ರೂ ಸಂರಕ್ಷಣೆ ಸಿಕ್ಕರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ. ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ಅಂಡ್ ಈಗ ಆ ಒಂದು ಅಸ್ಥಿ ಪಂಜರನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ. ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ 23 ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೆ ರೆಡಿ ಇದ್ದಾನೆ. ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ, ರಾಶಿ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾವೆ. ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್, ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಹೆಚ್ಚು ಕಡಿಮೆ 1,000 ಜನ ದಿಕ್ಕಿಲ್ಲ ದೆಸೆ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚಾಕಿದಾರೆ. ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ. ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ, ನೀವು ಜಸ್ಟ್ ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ. ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು. ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು. ಅಂಡ್ ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡಿಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನ್ QR ಕೋಡ್ ಕಾಣಿಸ್ತಾ ಇದೆಯೋ